ಮಿತ್ರರೇ ನಮಸ್ಕಾರ. ಮಿತ್ರರೇ, ನವೆಂಬರ್ 24ನೇ ತಾರೀಕು ಉತ್ತರ ಪ್ರದೇಶದ ಸಂಭಲ್ನಲ್ಲಿ ಒಂದು ದೊಡ್ಡ ದಂಗೆ ನಡೆದಿತ್ತು. ಶಾಯಿ ಜಾಮಾ ಮಸೀದಿಯ ಸರ್ವೆಗೆ ಹೋದಂತಹ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿ ಮುಸ್ಲಿಂ ಪಕ್ಷದವರು ದೊಡ್ಡ ಮಟ್ಟದಲ್ಲಿ ದಂಗೆ ಮಾಡಿದ್ರು. ಈ ದಂಗೆಯಲ್ಲಿ 5 ಜನ ಸಾವಿಗೀಡಾಗಿದ್ರು. ಮಿತ್ರರೇ, ಅದು ಘಟನೆ. ಈಗ ಅಲ್ಲಿ ಆಗ್ತಿರುವಂತಹದ್ದು ರಾಜಕೀಯ. ಇದರಿಂದ ರಾಜಕೀಯ ಲಾಭವನ್ನು ಪಡೆಯೋದಕ್ಕೆ ಸಮಾಜವಾದಿ ಪಕ್ಷ ನಿರಂತರವಾಗಿ ಹವಣಿಸ್ತಾ ಇದೆ. ಕಾಂಗ್ರೆಸ್ ಕೂಡ ನಮಗೂ ಸ್ವಲ್ಪ ಲಾಭ ಆಗೋದಾದ್ರೆ ಆಗ್ಲಿ ಅಂತ ಯೋಚನೆ ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಒಂದಾದ ಮೇಲೆ ಒಂದು ಖಡಕ್ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಈ ಇಡೀ ಸಂಭಲ್ ಘಟನೆ ಆದ ಬಳಿಕ ಅನೇಕ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಕಾಂಗ್ರೆಸ್ ಒಂದಷ್ಟು ಬೇಡಿಕೆಯನ್ನು ಮುಂದಿಡ್ತಾ ಇದೆ. ಖರ್ಗೆಗೆ ದಿಢೀರ್ ಅಂತ RSS ನೆನಪಾಗಿದೆ. RSS ನ ಮುಖ್ಯಸ್ಥರ ಹೇಳಿಕೆಯ ಬಗ್ಗೆ ಬಹಳ ಗೌರವ ಬಂದಿದೆ. ಇನ್ನೊಂದು ಕಡೆ ಸಮಾಜವಾದಿ ಪಕ್ಷ ಧಮಕಿ ಹಾಕ್ತಾ ಇದೆ. ನೀವೇ ಏನು ಅಧಿಕಾರದಲ್ಲಿರ್ತೀರಾ, ನಾವು ಬಂದಾಗ ನೋಡ್ಕೊಳ್ತೀವಿ ಅಂತ ಹೇಳಿ ಒಬ್ಬ ಸಂಸದ ಧಮಕಿ ಹಾಕಿದ್ದಾನೆ. ಇದೆಲ್ಲದರ ನಡುವೆ ಜಮಿಯತ್ ಉಲೇಮಾ ಹಿಂದ್ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಅವರೊಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಈ ದೇಶದಲ್ಲಿ ಇನ್ ಮುಂದೆ ಸರ್ವೆನೇ ಆಗಬಾರದು, ಯಾವುದೇ ರೀತಿಯಲ್ಲೂ ಈ ವಿವಾದವನ್ನು ಕೈಗೆತ್ತಿಕೊಳ್ಳಬಾರದು, ಆ ರೀತಿಯಾಗಿ ಒಂದು ಆರ್ಡರ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿದ್ದಾರೆ. ಮಿತ್ರರೇ, ಈ ಎಲ್ಲ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳಿದ್ದಾವೆ. ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಉತ್ತರ ಪ್ರದೇಶದ ಸಂಬಲ್ನಲ್ಲಿರುವಂತಹ ಶಾಯಿ ಜಾಮಾ ಮಸೀದಿ 1526ರಿಂದ 1529ರ ಅವಧಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ಬಾಬರ್ನ ಕಾಲದಲ್ಲಿ ಈ ಮಸೀದಿಯನ್ನ ನಿರ್ಮಿಸಲಾಗಿದೆ. ಆದ್ರೆ ವಿಚಾರ ಏನು ಕೇಳಿದ್ರೆ, ಈ ಮಸೀದಿ ನಿರ್ಮಾಣ ಆಗೋದಕ್ಕೂ ಮುಂಚೆ ಅಲ್ಲಿ ಹರಿಹರೇಶ್ವರ ದೇವಸ್ಥಾನ ಇತ್ತು. ಹಿಂದೂಗಳ ಪಾಲಿಗೆ ಅತ್ಯಂತ ಪರಮ ಪುಣ್ಯವಾದಂತಹ ಕ್ಷೇತ್ರ ಆಗಿತ್ತು. ಅದನ್ನ ಧ್ವಂಸ ಮಾಡಿಬಿಟ್ಟು ಅಲ್ಲಿ ಮಸೀದಿ ಕಟ್ಟಿದ್ದಾರೆ. ಅನಂತರ ಅದನ್ನ ಶಾಯಿ ಜಾಮಾ ಮಸೀದಿ ಅಂತ ಕರೆಯಲಾಗ್ತಾ ಇದೆ. ಇದು ಮೊದಲಿನಿಂದಲೂ ಕೂಡ ವಿವಾದ ಇತ್ತು, ಈಗೇನು ಹೊಸತಲ್ಲ. ಬ್ರಿಟಿಷರ ಕಾಲದಿಂದಲೂ ಕೂಡ ಈ ವಿವಾದ ಇದ್ದಿದೆ. ಆದ್ರೆ ಇದು ಹೆಚ್ಚು ಚರ್ಚೆ ಆಗ್ತಾ ಇರಲಿಲ್ಲ ಅಷ್ಟೇ. ಇದು ಯಾವಾಗ ಮುನ್ನೆಲೆಗೆ ಬರುತ್ತೆ ಅಂತಂದ್ರೆ, ವಿಷ್ಣು ಶಂಕರ ಜೈನ್ ಸ್ಥಳೀಯ ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸ್ತಾರೆ. ಈ ಮಸೀದಿಯ ಬಗ್ಗೆ ಸಾಕಷ್ಟು ವಿವಾದ ಇದೆ. ಇಲ್ಲಿ ಮುಸ್ಲಿಮರಿಗೆ ಮಾತ್ರ ಅವಕಾಶ ಇರಬಾರದು, ಹಿಂದೂಗಳಿಗೂ ಕೂಡ ಇದು ಪವಿತ್ರ ಕ್ಷೇತ್ರವಾಗಿತ್ತು ಈ ಹಿಂದೆ. ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಮುಕ್ತವಾಗಿ ಎಂಟ್ರಿ ಕೊಡಬೇಕು, ಹೀಗಂತ ಅವರೊಂದು ಅರ್ಜಿ ಸಲ್ಲಿಸ್ತಾರೆ. ಕೋರ್ಟ್ ಏನ್ ಮಾಡುತ್ತೆ, ಹೌದಾ ಅಲ್ಲಿ ಹಿಂದೂಗಳ ಕುರುಹು ಏನಿದೆ, ಹಿಂದೂಗಳಿಗೆ ಈ ಹಿಂದೆ ಸೇರಿತ್ತು ಅನ್ನೋದಕ್ಕೆ ಏನಾದ್ರೂ ಪುರಾವೆ ಇದೆಯಾ, ಸಮೀಕ್ಷೆ ಮಾಡಿ ಅಂತ ಒಂದು ಆರ್ಡರ್ ಮಾಡುತ್ತೆ. ನವೆಂಬರ್ 19ನೇ ತಾರೀಕು ಆರ್ಡರ್ ಆಗಿದ್ದು, ಕೋರ್ಟ್ ಆರ್ಡರ್ ಮಾಡ್ತಿದ್ದಂತೆ ಸರ್ವೆ ಟೀಮ್ ಅಲ್ಲಿ ಹೋಗಿ ಒಮ್ಮೆ ಸರ್ವೆಯನ್ನ ನಡೆಸುತ್ತೆ. ಅನಂತರ ಅಲ್ಲಿ ಮುಸ್ಲಿಮರು ಕೆರಳ್ತಾರೆ, ಯಾಕೆ ಇಲ್ಲಿ ಸರ್ವೆ ಮಾಡ್ತಾ ಇದ್ದಾರೆ, ಈ ಮಸೀದಿಯನ್ನ ಕೂಡ ಕಿತ್ತುಕೊಳ್ತಾರ, ಹೀಗೆಲ್ಲ ಒಂದು ರೀತಿಯಲ್ಲಿ ಅವರಿಗೆ ಭಾವನೆ ಬಿಲ್ಡ್ ಆಗುತ್ತೆ. ಮಿತ್ರರೇ, ಕೆಲವರು ಬೆಂಕಿ ಹಚ್ಚೋರು ಇರ್ತಾರಲ್ಲ, ಅವರು ಆ ಬೆಂಕಿ ಹಚ್ಚುವಂತ ಕೆಲಸವನ್ನ ಚೆನ್ನಾಗಿ ಮಾಡ್ತಾರೆ. ಅನಂತರ ನವೆಂಬರ್ 24ನೇ ತಾರೀಕು ಅದೇ ಸರ್ವೆ ಟೀಮ್ 2ನೇ ಬಾರಿ ಸರ್ವೆ ಮಾಡೋದಕ್ಕೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಜನ ಸೇರಿರ್ತಾರೆ, ಬೇಕಾದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ. ಅವರ ಕೈಗೆ ನಾಡ ಬಂದೂಕುಗಳು ಬಂದಿರುತ್ತೆ, ಕಲ್ಲೆಸೆಯೋದಕ್ಕೆ ಬೇಕಾದಷ್ಟು ಕಲ್ಲುಗಳ ಸ್ಟೋರೇಜ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಒಂದು ದಂಗೆ ಮಾಡೋದಕ್ಕೆ ಏನೆಲ್ಲ ಬೇಕೋ ಎಲ್ಲದನ್ನ ಸಿದ್ಧ ಮಾಡ್ಕೊಂಡಿರ್ತಾರೆ. ಜನರನ್ನ ಕೂಡ ಪ್ರಚೋದಿಸಿರ್ತಾರೆ. ಸ್ಥಳೀಯ ಮುಖಂಡರು ಅದರ ನೇತೃತ್ವವನ್ನು ವಹಿಸಿಕೊಂಡಿರ್ತಾರೆ. ಪೊಲೀಸರ ನೇತೃತ್ವದಲ್ಲಿ ಸರ್ವೆ ಟೀಮ್ ಅಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ದಂಗೆ ಆಗುತ್ತೆ. ಕಂಡ ಕಡೆಯಲ್ಲಿ ಕಲ್ಲೆಸಿತಾರೆ, ಎಲ್ಲ ಆಸ್ತಿ ಪಾಸ್ತಿಗಳನ್ನು ಹಾನಿ ಮಾಡುವಂತಹ ಕೆಲಸ ಮಾಡ್ತಾರೆ, ವಾಹನಗಳನ್ನು ಜಖಂ ಮಾಡ್ತಾರೆ, ಬೆಂಕಿ ಹಚ್ಚುತ್ತಾರೆ. ದೊಡ್ಡ ಮಟ್ಟದಲ್ಲಿ ದಂಗೆ ಆಗುತ್ತೆ. ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. ಇದಕ್ಕೆ ಪ್ರತಿಯಾಗಿ ಅಲ್ಲಿದ್ದಂತಹ ದಂಗೆಕೋರರು ಕೂಡ ನಾಡ ಬಂದೂಕುಗಳನ್ನು ಬಳಸಿ ಗುಂಡು ಹಾರಿಸ್ತಾರೆ. ಈ ಘಟನೆಯಲ್ಲಿ ಒಟ್ಟು 5 ಮಂದಿ ಸಾವಿಗೀಡಾಗ್ತಾರೆ. ಇದಿಷ್ಟು ಮಿತ್ರರೇ ಆದಂತಹ ಘಟನೆ. ಇದಾದ ನಂತರ ಕಂಪ್ಲೀಟ್ ಆಗಿ ಇದು ರಾಜಕೀಯ ತಿರುವನ್ನು ಪಡೆದುಕೊಳ್ತು. ಸಮಾಜವಾದಿ ಪಕ್ಷದವರು ಏನ್ ಹೇಳೋದಕ್ಕೆ ಶುರು ಮಾಡಿದ್ರು, ಇದು ಉತ್ತರ ಪ್ರದೇಶ ಸರ್ಕಾರದ ಪ್ರಾಯೋಜಿತ ದಂಗೆ, ಅವರೇ ಮಾಡಿಸಿದ್ದು, ಪೊಲೀಸರನ್ನ ಬಳಸಿಕೊಂಡು ದಂಗೆ ಮಾಡಿಸಿದ್ದಾರೆ, ಹೀಗಂತ ಸಮಾಜವಾದಿ ಪಕ್ಷ ಬಿಂಬಿಸೋದಕ್ಕೆ ಹೊರಟಿತು. ಅದರಿಂದ ರಾಜಕೀಯ ಲಾಭವನ್ನ ಪಡಿಬೇಕು ಅಂತ ಸಮಾಜವಾದಿ ಪಕ್ಷ ಮುಂದಾಯಿತು. ಇನ್ನೊಂದು ಕಡೆಯಲ್ಲಿ ಯೋಗಿ ಏನ್ ಮಾಡಿದ್ರು, ದಂಗೆಕೋರರನ್ನು ಹುಟ್ಟಡಗಿಸೋದಕ್ಕೋಸ್ಕರವಾಗಿ ಅನೇಕ ರೀತಿಯಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಂಡರು. ಒಟ್ಟು 7 FIRಗಳು ದಾಖಲಾಯಿತು. 2700 ಮಂದಿಯ ಮೇಲೆ FIR ದಾಖಲಿಸಲಾಗಿದೆ. ಅನೇಕರನ್ನ ಬಂಧಿಸಲಾಗಿದೆ. ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಸ್ಥಳೀಯ ಸಮಾಜವಾದಿ ಪಕ್ಷದ MP ಯನ್ನೇ A1 ಆರೋಪಿ ಮಾಡಲಾಗಿದೆ. ಅಷ್ಟರ ಮಟ್ಟಿಗೆ ಯೋಗಿ ಸರ್ಕಾರ ಅಗ್ರೆಸಿವ್ ಆಗಿ ತೀರ್ಮಾನ ಕೈಗೊಳ್ತಾ ಇದೆ. ಇದರ ನಡುವೆ ಆ ಇಡೀ ಘಟನೆಯ ತನಿಖೆ ಮಾಡೋದಕ್ಕೆ 3 ಸದಸ್ಯರ ಒಂದು ನ್ಯಾಯಾಂಗ ಸಮಿತಿಯನ್ನ ಕೂಡ ಯೋಗಿ ಸರ್ಕಾರ ರಚನೆ ಮಾಡಿದೆ. ಈಗಾಗಲೇ ಆ ಸಮಿತಿ ಸಂಭಲ್ನ ಆ ಮಸೀದಿಯ ಆವರಣಕ್ಕೆ ಹೋಗಿ ದಂಗೆಯ ಬಗ್ಗೆ ತನಿಖೆ ನಡೆಸ್ತಾ ಇದೆ. ಇದಿಷ್ಟು ದಂಗೆಯ ತನಿಖೆಯ ಹಾದಿ. ಇದೆಲ್ಲ ಒಂದು ಭಾಗ ಮಿತ್ರರೇ. ಇದಾದ ನಂತರ ಕೆಲವೊಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಅದೇನು ಕೇಳಿದ್ರೆ, ಉತ್ತರ ಪ್ರದೇಶದ ಜಿಲ್ಲಾ ನ್ಯಾಯಾಲಯಕ್ಕೆ ಪುರಾತತ್ವ ಇಲಾಖೆ ಈಗ ಒಂದು ಮನವಿ ಸಲ್ಲಿಸಿದೆ. ಈ ಮಸೀದಿ ಹಿಂದೂಗಳಿಗೂ ಸೇರಬೇಕಾಗಿಲ್ಲ, ಮುಸ್ಲಿಮರಿಗೂ ಸೇರಬೇಕಾಗಿಲ್ಲ, ಇದು ನಮ್ಮ ಅಂಡರ್ನಲ್ಲಿ ಬರಬೇಕು. ಈ ಹಿಂದಿನಿಂದಲೂ ಕೂಡ ಇದು ನಮ್ಮ ಅಂಡರ್ನಲ್ಲೇ ಇದೆ, ನಮಗೆ ಸೇರಬೇಕಾದಂತಹ ಮಸೀದಿ. ಯಾಕೆ ಕೇಳಿದ್ರೆ, ಇದನ್ನು 1920ರಲ್ಲಿ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಅಂತ ಗುರುತು ಮಾಡಲಾಗಿದೆ, ರಾಷ್ಟ್ರೀಯ ಸ್ಮಾರಕ ಅಂತ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಇದರ ಕಂಟ್ರೋಲ್ ಪೂರ್ತಿಯಾಗಿ ನಮ್ಮ ಕೈಲೇ ಇರಬೇಕು ಅಂತ ASI ಕೋರ್ಟ್ಗೆ ಒಂದು ಮನವಿ ಸಲ್ಲಿಸಿದೆ.
ಅವರು ಅದಕ್ಕೊಂದಷ್ಟು ಪುರಾವೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇದು ನಿರ್ಮಾಣ ಆಗಿದ್ದು ಮೊಘಲರ ಕಾಲದಲ್ಲಿ. ಅದಕ್ಕಿಂತ ಹಿಂದೆ ಇಲ್ಲಿ ದೇವಸ್ಥಾನ ಇತ್ತು ಅನ್ನುವಂತಹ ಚರ್ಚೆ ಇದೆ. ಯಾವ ಐತಿಹಾಸಿಕ ಕಟ್ಟಡಕ್ಕೆ 100 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ ಇರುತ್ತೋ ಅದು ಪುರಾತತ್ವ ಇಲಾಖೆಯ ಅಂಡರ್ನಲ್ಲಿ ಬರುತ್ತೆ. ಅದನ್ನು ನಿರ್ವಹಣೆ ಮಾಡಬೇಕಾಗಿದ್ದು ಪುರಾತತ್ವ ಇಲಾಖೆ. 1920ರಲ್ಲೇ ಇದನ್ನು ನಮಗೆ ಹಸ್ತಾಂತರ ಮಾಡಿದ್ರೂ ಕೂಡ ಈಗ ಮುಸ್ಲಿಂ ಪಕ್ಷದವರು ಅಲ್ಲಿ ಮನಸ್ಸಿಗೆ ಬಂದಂತೆ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ, ಸ್ಟ್ರಕ್ಚರಲ್ ಚೇಂಜಸ್ ಮಾಡ್ತಾ ಇದ್ದಾರೆ. ಪುರಾತತ್ವ ಇಲಾಖೆಗೆ ಸೇರಿದಂತಹ ಕಟ್ಟಡವನ್ನ ಅಥವಾ ಐತಿಹಾಸಿಕ ಸ್ಮಾರಕವಾದಂತಹ ಕಟ್ಟಡವನ್ನ ನೀವು ಬೇಕಾಬಿಟ್ಟಿಯಾಗಿ ರಚನಾತ್ಮಕ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದನ್ನ ರೆನೋವೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಇಲ್ಲಿ ರಚನಾತ್ಮಕ ಚೇಂಜಸ್ ಅನ್ನ ಮಾಡಲಾಗಿದೆ. ಇದು ಕಾನೂನು ಉಲ್ಲಂಘನೆ ಆಗುತ್ತೆ. ಹೀಗಾಗಿ ಈ ಕಟ್ಟಡದ ಕಂಪ್ಲೀಟ್ ಜವಾಬ್ದಾರಿಯನ್ನ ನಮಗೆ ಕೊಡಬೇಕು, ಇಲ್ಲಿ ಬೇರೆ ಯಾರಿಗೂ ಕೂಡ ಹಕ್ಕಿರಬಾರದು ಅಂತ ಅವರೊಂದು ಮನವಿ ಸಲ್ಲಿಸಿದ್ದಾರೆ. ಕೋರ್ಟ್ ಇದರ ಬಗ್ಗೆ ಈಗ ಪರಿಶೀಲನೆ ನಡೆಸ್ತಾ ಇದೆ. ಒಂದು ವೇಳೆ ಈ ಶಾಹಿ ಜಾಮಾ ಮಸೀದಿಯನ್ನ ಪುರಾತತ್ವ ಇಲಾಖೆಗೆ ಕಂಪ್ಲೀಟ್ ಹ್ಯಾಂಡ್ ಓವರ್ ಮಾಡಿದ್ದೆ ಆದ್ರೆ ಆನಂತರ ಅಲ್ಲಿ ಮುಸ್ಲಿಂ ಪಕ್ಷದವರ ಅಧಿಕಾರ ತಪ್ಪು ಹೋಗುತ್ತೆ. ಅವರಲ್ಲಿ ಕೇವಲ ಬಂದು ಪ್ರಾರ್ಥನೆ ಮಾಡಬಹುದಷ್ಟೇ, ಅದಕ್ಕಿಂತ ಹೆಚ್ಚು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಒಂದನೇ ಡೆವಲಪ್ಮೆಂಟ್. ಎರಡನೇದಾಗಿ ಒಂದು ಕಡೆ ಸಂಭಲ್ ವಿವಾದ ಭುಗಿಲೇಳುತ್ತೆ, ಇನ್ನೊಂದು ಕಡೆ ಅಜ್ಮೀರ್ ದರ್ಗಾದ ವಿಚಾರವಾಗಿಯೂ ಕೂಡ ವಿವಾದ ಜೋರಾಗುತ್ತೆ. ಈ ಸಂದರ್ಭದಲ್ಲಿ ಜಮಯತ್ ಉಲೇಮಾ ಹಿಂದ್ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿದೆ. ಆ ಅರ್ಜಿಯಲ್ಲಿ ಅವ್ರು ಏನ್ ಹೇಳಿದ್ದಾರೆ ಕೇಳಿದ್ರೆ, ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಪ್ರಕಾರ ಈಗೇನು ಮಸೀದಿಗಳಿದಾವೆ ಅದು ಮಸೀದಿಯಾಗೇ ಇರಬೇಕು, ದೇವಸ್ಥಾನಗಳಿರುವಂತಹದ್ದು ದೇವಸ್ಥಾನಗಳಾಗೇ ಇರಬೇಕು, ಅದನ್ನ ಪರಿವರ್ತನೆ ಮಾಡಬಾರದು ಅಂತ ಕೇಂದ್ರ ಸರ್ಕಾರವೇ ಕಾನೂನನ್ನು ತಂದಿದೆ. ಈ ಹಿನ್ನೆಲೆಯಲ್ಲಿ ಈಗಿರುವಂತಹ ಯಾವುದೇ ಮಸೀದಿಯನ್ನ ಸರ್ವೆ ಮಾಡೋದಕ್ಕೆ ಅವಕಾಶ ಕೊಡಬಾರದು, ಈಗ ಹೇಗಿದೆಯೋ ಅದೇ ರೀತಿಯಾಗಿ ಮುಂದುವರಿಬೇಕು. ಆ ರೀತಿಯಾಗಿ ಸುಪ್ರೀಂ ಕೋರ್ಟ್ ಈಗಿರುವಂತಹ ಎಲ್ಲ ವಿವಾದಗಳಿಗೆ ತೆರೆ ಎಳಿಬೇಕು ಅಂತ ಅವರೊಂದು ಅರ್ಜಿ ಸಲ್ಲಿಸಿದ್ದಾರೆ. ಯಾರು? ಜಮಯತ್ ಉಲೇಮಾ ಹಿಂದ್. ಈ ಅರ್ಜಿ ವಿಚಾರಣೆ ಡಿಸೆಂಬರ್ 4ನೇ ತಾರೀಕು ಬರುತ್ತೆ. ಇದನ್ನ ಸ್ವತಃ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಸಂಜೀವ್ ಖನ್ನಾ ನೇತೃತ್ವದ ದ್ವಿಸದಸ್ಯ ಪೀಠ ವಿಚಾರಣೆ ನಡೆಸುತ್ತೆ. ಹೀಗಾಗಿ ಇದೊಂದು ಬಹಳ ಮಹತ್ವಯುತವಾದಂತಹ ಅರ್ಜಿ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಏನಾದರೂ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನು ಎತ್ತಿ ಹಿಡಿದಿದ್ದೆ ಆದ್ರೆ, ಅಂದ್ರೆ ಆ ಪ್ರಕಾರವಾಗಿ ಯಾವುದೇ ಧಾರ್ಮಿಕ ಸ್ಥಳಗಳನ್ನ ಪುನಃ ಅಲ್ಲಿ ಸರ್ವೆ ನಡೆಸೋದಾಗಿರಬಹುದು, ಬೇರೆಯವರಿಗೆ ಹಸ್ತಾಂತರ ಮಾಡೋದಾಗಿರಬಹುದು, ಇದು ಯಾವುದನ್ನು ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದೆ ಆದ್ರೆ ಇದೆಲ್ಲದಕ್ಕೂ ಬ್ರೇಕ್ ಬೀಳುತ್ತೆ. ಮುಂದಿನ ದಿನಗಳಲ್ಲಿ ಇಂತಹ ವಿವಾದಗಳಿಗೆ ಆಸ್ಪದವೇ ಇಲ್ಲದಂತಾಗಿ ಹೋಗುತ್ತೆ. ಹಿಂದೂಗಳೇನು ಈಗ 1800ಕ್ಕೂ ಹೆಚ್ಚು ಧಾರ್ಮಿಕ ಸ್ಥಳಗಳು ನಮಗೆ ಸೇರಬೇಕು ಅಂತ ಕ್ಲೈಮ್ ಮಾಡ್ತಾ ಇದಾರಲ್ಲ, ಇದೆಲ್ಲವೂ ಕೂಡ ಕೈ ತಪ್ಪು ಹೋಗ್ಬಿಡುತ್ತೆ. ಹೀಗಾಗಿ ಡಿಸೆಂಬರ್ 4ನೇ ತಾರೀಕು ನಡೆಯುವಂತಹ ಈ ವಿಚಾರಣೆ ಹಿಂದೂಗಳ ಪಾಲಿಗೆ ಅತ್ಯಂತ ಮಹತ್ವಯುತವಾದದ್ದಾಗಿದೆ. ಇದೆಲ್ಲದರ ನಡುವೆ ಸಂಭಲ್ ಘಟನೆಯ ಸಂಬಂಧಪಟ್ಟಂತೆ ಸಮಾಜವಾದಿ ಪಕ್ಷ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಮಾಡ್ತಾ ಇದೆ. ಅದು ಗೊತ್ತಿರುವಂತಹ ವಿಚಾರ ತಾನೆ. ಮುಸ್ಲಿಮರ ವಿಚಾರ ಬಂತು ಅಂತಂದ್ರೆ ಒಂದು ಅಲ್ಲಿ ಕಾಂಗ್ರೆಸ್ ಆಕ್ಟಿವ್ ಆಗುತ್ತೆ, ಇಲ್ಲ ಸ್ಥಳೀಯ ಪಕ್ಷಗಳು ಆಕ್ಟಿವ್ ಆಗ್ತವೆ. ಸದ್ಯ ಸಮಾಜವಾದಿ ಪಕ್ಷ ಈ ಸಂಭಲ್ ಗಲಭೆಯಲ್ಲಿ ಮೃತಪಟ್ಟಂತಹ, ಅಂದ್ರೆ ಗಲಭೆಯಲ್ಲಿ ಭಾಗಿಯಾಗಿ ಕಲ್ಲೆಸೆಯೋದಕ್ಕೆ ಹೋಗಿ ಸತ್ತೋಗಿದಾರಲ್ಲ 5 ಜನ, ಆ ಕುಟುಂಬಗಳಿಗೆ ತಲಾ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ. ಇಷ್ಟು ಮಾತ್ರ ಅಲ್ಲ, ಯೋಗಿ ಸರ್ಕಾರ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಅವರು ಡಿಮ್ಯಾಂಡ್ ಮಾಡಿದ್ದಾರೆ. ಮಿತ್ರರಲ್ಲಿ ಸತ್ತೋಗಿದಾರಲ್ಲ, ಅವ್ರು ಯಾರು ದೇಶಕ್ಕೋಸ್ಕರ ಪ್ರಾಣ ಬಿಟ್ಟವರಲ್ಲ, ಅವ್ರು ಕಲ್ಲೆಸೆಯೋದಕ್ಕೆ ಬಂದು ಪ್ರಾಣ ಬಿಟ್ಟಿದ್ದು. ಅವ್ರ ಮನೆಯಲ್ಲಿ ಆರಾಮಾಗಿರಬಹುದಿತ್ತು, ಅಥವಾ ಮಸೀದಿಗೆ ಬಂದು ಶಾಂತಿಯುತವಾಗಿ ಪ್ರಾರ್ಥನೆಯನ್ನು ಮಾಡಬಹುದಿತ್ತು. ಅದೆಲ್ಲದನ್ನ ಬಿಟ್ಟು ಕಲ್ಲೆಸೆಯೋದಕ್ಕೆ ಬಂದ್ರು. ಅಲ್ಲಿ ಒಂದು ಕಾನೂನು ಪ್ರಕಾರವಾಗಿ ನಡೆಯುತ್ತಿರುವಂತಹ ಸರ್ವೆಯನ್ನು ತಡಿಬೇಕು ಅಂತ ಹೊರಟರು. ಅದಕ್ಕೋಸ್ಕರವಾಗಿ ಅವರು ಸತ್ತೋಗಿದ್ದಾರೆ. ಯಾರ ಜೀವವೂ ಕೂಡ ಹೋಗಬಾರದು, ಅದು ಬೇರೆ ಪ್ರಶ್ನೆ. ಆದ್ರೆ ವಿನಾಕಾರಣ ದಂಗೆ ಮಾಡೋದಕ್ಕೆ ಹೋಗಿ ಸತ್ತೋಗಿದ್ದಾರೆ. ಅವರಿಗೆ ಸರ್ಕಾರ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕಂತೆ. ಸರ್ಕಾರ ಕೊಡುತ್ತೆ ಅಂತಂದ್ರೆ ಅದು ಯಾರ ದುಡ್ಡು? ಜನರ ಟ್ಯಾಕ್ಸ್ ದುಡ್ಡು. ಅದನ್ನ ಯಾಕೆ ಸರ್ಕಾರ ಈ ದಂಗೆಕೋರರಿಗೆ ಕೊಡಬೇಕು? ಯೋಚನೆ ಮಾಡಬೇಕಾದಂತಹ ವಿಚಾರ ತಾನೆ. ಸಮಾಜವಾದಿ ಪಕ್ಷ ಅವ್ರಿಗೆ ವೋಟ್ ಬ್ಯಾಂಕ್ ಅಪ್ಪ, ಅವ್ರು 5 ಲಕ್ಷ ಕೊಟ್ಟಿದ್ದಾರೆ. ನನಗನ್ಸುತ್ತೆ ಸಮಾಜವಾದಿ ಪಕ್ಷ ಸರ್ಕಾರವನ್ನ ಡಿಮ್ಯಾಂಡ್ ಮಾಡುವ ಬದಲು ಅವರೇ 1 ಕೋಟಿ ಕೊಡಬಹುದಿತ್ತಪ್ಪ. ಉತ್ತರ ಪ್ರದೇಶದ ಡೆಪ್ಯೂಟಿ ಸಿಎಂ ಆಗಿರುವಂತಹ ಕೇಶವ್ ಪ್ರಸಾದ್ ಮೌರ್ಯ ಇದೇ ವಿಚಾರ ಹೇಳಿದ್ದಾರೆ. ಕೊಡೋದಾದ್ರೆ ಸಮಾಜವಾದಿ ಪಕ್ಷ ಕೊಡ್ಲಿ, ಸರ್ಕಾರ ನಯಾ ಪೈಸೆ ಕೊಡೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಇನ್ನೊಂದು ಕಡೆ ಸಮಾಜವಾದಿ ಪಕ್ಷದ ಒಂದು ಟೀಮ್ ಆ ಸಂಭಲ್ಗೆ ಭೇಟಿ ನೀಡೋದಕ್ಕೆ ಹೋಗಿತ್ತು. ಯಾಕೆ ಕೇಳಿದ್ರೆ ರಾಜಕೀಯವಾಗಿ ಕಿಡಿ ಹತ್ತಿಸಬೇಕು ಅಂತ, ಮತ್ತೊಂದು ದಂಗೆ ಆಗೋದಾದ್ರೆ ಆಗ್ಲಿ ಅಂತ. ಆದ್ರೆ ಯೋಗಿ ಸರ್ಕಾರ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಪೊಲೀಸರನ್ನ ಬಳಸಿಕೊಂಡು ಆ ಇಡೀ ಟೀಮ್ ಅನ್ನ ಮಾರ್ಗ ಮಧ್ಯದಲ್ಲೇ ತಡೆದು ವಾಪಸ್ ಕಳಿಸಿದೆ. ಇದು ಕೂಡ ಅಲ್ಲಿ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗಿದೆ. ಇದೆಲ್ಲದರ ನಡುವೆ ಸಮಾಜವಾದಿ ಪಕ್ಷದ ಸಂಸದ ಅಫ್ಜಲ್ ಅನ್ಸಾರಿ ಧಮಕಿ ಹಾಕಿದ್ದಾನೆ. ಏನಂತ? ಈಗ ಯೋಗಿ ಸರ್ಕಾರ ಇರಬಹುದು, ಏನು ಇವರೇ ಅಧಿಕಾರದಲ್ಲಿರ್ತಾರ? ಇವತ್ತಲ್ಲ ನಾಳೆ ಬದಲಾಗಲೇಬೇಕಲ್ವಾ? ನಮಗೂ ಕೂಡ ಅಧಿಕಾರ ಬರುತ್ತೆ, ನಮಗೆ ಅಧಿಕಾರ ಬಂದಾಗ ನಾವು ನೋಡ್ಕೊಳ್ತೀವಿ ಅಂತ ಧಮಕಿ ಹಾಕಿದ್ದಾನೆ. ಅಂದ್ರೆ ಮಿತ್ರರು ಯೋಚನೆ ಮಾಡಿ, ಯೋಗಿ ಸರ್ಕಾರ ಇದೆ, ಇದಕ್ಕೋಸ್ಕರವಾಗಿ ಹಿಂದೂಗಳು ಈ ರೀತಿಯಾಗಿ ಮೆರಿತಾ ಇದ್ರಿ, ನಮಗೆ ಅಧಿಕಾರ ಬರುತ್ತಲ್ಲ ಅವಾಗ ನಾವು ನೋಡ್ಕೊಳ್ತೀವಿ, ನಾವು ಯಾವ ರೀತಿಯಾಗಿ ಸೇಡ್ ತೀರಿಸ್ಕೊಳ್ತೀವಿ ಅನ್ನುವ ಅರ್ಥದಲ್ಲಿ ಒಬ್ಬ ಸಂಸದನಾಗಿ ಅಫ್ಜಲ್ ಅನ್ಸಾರಿ ಧಮಕಿ ಹಾಕಿದ್ದಾನೆ. ಯೋಚನೆ ಮಾಡಿ ಮಿತ್ರರ, ಇವರಿಗೆ ಅಧಿಕಾರ ಸಿಕ್ಕರೆ ಏನೇನಾಗಬಹುದು ಅಂತ. ಇದೆಲ್ಲದರ ನಡುವೆ ಜಮ್ಮು ಕಾಶ್ಮೀರದ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿ ಮನೆಯಲ್ಲಿ ಕೂತಿರುವಂತಹ ಪಿಡಿಪಿಯ ನಾಯಕಿ ಮೆಹಬೂಬಾ ಮುಫ್ತಿ ನಂದು ಒಂದಿರಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಕೆಗೆ ಈ ಸಂಭಲ್ ದುರ್ಘಟನೆಯನ್ನು ನೋಡಿ ಏನನ್ನಿಸ್ತಾ ಇದೆ ಗೊತ್ತಾ? ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗಿದೆಯೋ ಅದೇ ರೀತಿಯ ಪರಿಸ್ಥಿತಿ ಭಾರತದ ಮುಸ್ಲಿಮರಿಗಾಗಿದೆ ಅಂತ ಆಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಮಿತ್ರರ ಯೋಚನೆ ಮಾಡಿ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ? ಅಲ್ಲಿ ಹಿಂದೂಗಳನ್ನ ಕಂಡಲ್ಲಿ ಕೊಲ್ಲಲಾಗ್ತಾ ಇದೆ, ದೇವಸ್ಥಾನಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ, ಹಿಂದೂಗಳು ಬದುಕಲಾರದಂತಹ ಸ್ಥಿತಿ ಉಂಟಾಗಿದೆ. ಭಾರತದಲ್ಲಿ ಮುಸ್ಲಿಮರಿಗೆ ಅದೇ ಪರಿಸ್ಥಿತಿ ಉಂಟಾಗಿದೆಯಂತೆ. ನನಗೊತ್ತಿಲ್ಲ ಯಾವ ಮಸೀದಿಯನ್ನು ಒಡೆದಿದ್ದಾರೆ, ಯಾವ ಮಸೀದಿ ಕಲ್ಲೆಸೆದಿದ್ದಾರೆ, ಯಾವ ಮಸೀದಿಗೆ ಬಾಂಬ್ ಹಾಕಿದ್ದಾರೆ, ಯಾವ ಮಸೀದಿಗೆ ಬೆಂಕಿ ಹಚ್ಚಿದ್ದಾರೆ. ಈ ದೇಶದಲ್ಲಿ
ದೇಶದಲ್ಲಿ ಎಲ್ಲಾದರೂ ಒಂದು ಘಟನೆಯನ್ನು ನೋಡಿದ್ದೀರಾ? ಅಥವಾ ಈ ದೇಶದಲ್ಲಿ ಮುಸ್ಲಿಮರನ್ನ ಆ ರೀತಿಯಾಗಿ ನಡೆಸಿಕೊಂಡಂತಹ ಒಂದು ಘಟನೆಯನ್ನು ನೀವು ತೋರಿಸೋದಕ್ಕೆ ಸಾಧ್ಯ ಇದೆಯಾ? ಈಗ ಸಂಭಲ್ನಲ್ಲಿ ದಂಗೆ ಯಾಕಾಯ್ತು? ಅಲ್ಲೇನಾದ್ರೂ ಹಿಂದೂಗಳು ಹೋಗಿ ಬೆಂಕಿ ಹಚ್ಚಿದ್ರ? ಇಲ್ಲ ತಾನೆ. ಅಲ್ಲಿ ಮುಸ್ಲಿಮರೇ ದಂಗೆ ಎದ್ದಿದ್ದು, ಅವರೇ ಪೊಲೀಸರ ಮೇಲೆ ಕಲ್ಲೆಸೆದಿದ್ದು, ಅವರೇ ಪೊಲೀಸರ ವಿರುದ್ಧ ಗುಂಡಾರಿಸೋದಕ್ಕೆ ಬಂದಿದ್ದು. ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲಿ ಬಂತು? ಇಲ್ಲಿ ಹಿಂದೂ ಪಕ್ಷದವರು ನ್ಯಾಯಯುತವಾಗಿ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಸ್ವಲ್ಪ ವಿವಾದ ಇದೆ ಸ್ವಾಮಿ, ನಮಗೂ ಅವಕಾಶ ಕೊಡಿ, ಒಂದು ಸ್ವಲ್ಪ ಕೋರ್ಟ್ನಲ್ಲಿ ಪರಿಶೀಲನೆ ಆಗಲಿ ಅಂತ. ಕೋರ್ಟ್ ಏನು ಹೇಳ್ತು? ಒಂದು ಸರ್ವೆ ಆಗಲಿ ಅಂತು. ಕೋರ್ಟ್ ಏನು ಅಂತಿಮ ತೀರ್ಪನ್ನು ಕೊಟ್ಟಿದ್ಯಾ? ಇಲ್ಲ, ಈ ಮಸೀದಿಯನ್ನು ಒಡೆದುಬಿಟ್ಟು ಅಲ್ಲಿ ಮತ್ತೆ ಹರಿಹರೇಶ್ವರ ದೇವಸ್ಥಾನವನ್ನು ಕಟ್ಟಿ ಅಂತ ಕೋರ್ಟ್ ಆರ್ಡರ್ ಮಾಡಿದ್ಯಾ? ಇಲ್ಲ ತಾನೆ. ಕೇವಲ ಒಂದು ಸರ್ವೆಗೆ ಆರ್ಡರ್ ಮಾಡಿತ್ತು, ಅಲ್ಲೇನಿದೆ ಅಂತ ನೋಡ್ಕೊಂಡು ಬನ್ನಿ ಅಂತ. ಇದು ಪ್ರಜಾಪ್ರಭುತ್ವ ದೇಶ ಸ್ವಾಮಿ, ಇಲ್ಲೆಲ್ಲರಿಗೂ ಅವಕಾಶ ಇದೆ. ಮುಸ್ಲಿಮರಿಗೆ ವಕಫ್ ಕಾನೂನಿನ ಮೂಲಕವಾಗಿ ಯಾವುದೇ ಜಾಗಕ್ಕೆ ಬೇಲಿ ಹಾಕೋದಕ್ಕೆ ಅವಕಾಶ ಇದೆ ಅಂತ ಆದ್ಮೇಲೆ ಹಿಂದೂಗಳು ಕೂಡ ಈ ಹಿಂದೆ ನಮಗೆ ಸೇರಿದಂತಹ ಮಂದಿರ ಆಗಿತ್ತು. ಈ ಮೊಘಲರಂತಹ ಆಕ್ರಮಣಕಾರರು ಭಾರತಕ್ಕೆ ಬಂದ್ಬಿಟ್ಟು ಎಲ್ಲ ಒಡೆದಾಕ್ಬಿಟ್ಟಿದ್ದಾರೆ. ಈಗ ಕೆಲವರು ಅದಕ್ಕೆ ಹಕ್ಕು ಮಂಡಿಸ್ತಾ ಇದ್ದಾರೆ. ಮೊಘಲರ ಕಾಲದಲ್ಲಿ ಇಂತಹ ಘಟನೆ ನಡೆದಿದೆ, ಇದ್ರ ಬಗ್ಗೆ ತನಿಖೆ ಆಗಲಿ ಅಂತ. ತಪ್ಪೇನಿದೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲದಕ್ಕೂ ಅವಕಾಶ ಇರುತ್ತೆ. ಆದ್ರೆ ಮೆಹಬೂಬಾ ಮುಫ್ತಿಗೆ ಅನಿಸ್ತಾ ಇದೆ ಭಾರತದಲ್ಲಿ ಮುಸ್ಲಿಮರ ಪರಿಸ್ಥಿತಿ ಬಾಂಗ್ಲಾದ ಹಿಂದೂಗಳ ಪರಿಸ್ಥಿತಿ ಇದ್ದಂತಾಗಿದೆ ಅಂತ. ಮಿತ್ರರೇ, ಇಡೀ ಜಗತ್ತಿನಲ್ಲಿ ಬಹುಸಂಖ್ಯಾತರು ಇವತ್ತು ತಗ್ಗಿ ಬಗ್ಗಿ ನಡೀತಾ ಇದ್ದಾರೆ ಅಂತಂದ್ರೆ ಅದು ಭಾರತದಲ್ಲಿ ಮಾತ್ರ. ಇನ್ಯಾವುದೇ ದೇಶದಲ್ಲಿ ನೀವು ಹೀಗೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬೇರೆ ಧರ್ಮದವರು ಎರಡನೇ ದರ್ಜೆಯಲ್ಲೇ ಬದುಕಬೇಕು. ನೀವು ಮನಸೋ ಇಚ್ಛೆಯಲ್ಲಿ ಏನನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಾರತದಲ್ಲಿ ಮಾತ್ರ ಹಾಗಿಲ್ಲ. ಇದೊಂದು ಜಾತ್ಯತೀತ ದೇಶ. ಈ ಹೆಸರಿನಲ್ಲಿ ಇನ್ನೊಂದು ಧರ್ಮದ ಓಲೈಕೆ ಇರಬಹುದು ಅಥವಾ ಅವರಿಗೆ ಮಿತಿ ಮೀರಿದ ಪ್ರಾಶಸ್ತ್ಯವನ್ನು ಕೊಡುವಂತಹದ್ದು ನಡೀತಾ ಇದೆ. ಯಾಕಂದ್ರೆ ಹಿಂದೂಗಳು ವಿಶಾಲ ಹೃದಯದವರು. ಇದೆಲ್ಲದರ ನಡುವೆ ನಮ್ಮ ಖರ್ಗೆ ಸಾಹೇಬ್ರಿಗೆ RSS ಬಗ್ಗೆ ಸಿಕ್ಕಾಪಟ್ಟೆ ಗೌರವ ಬಂದಿದೆ. ಈ ಹಿಂದೆ RSS ನ ಮೋಹನ್ ಭಾಗವತ್ ಒಂದು ಹೇಳಿಕೆ ಕೊಟ್ಟಿದ್ರಲ್ಲ, ಅದನ್ನ ಈಗ ಖರ್ಗೆ ನರೇಂದ್ರ ಮೋದಿ ಅವರಿಗೆ ನೆನಪು ಮಾಡ್ತಾ ಇದ್ದಾರೆ. ನೀವ್ಯಾಕೆ ಮೋಹನ್ ಭಾಗವತ್ ಅವರ ಹೇಳಿಕೆಯನ್ನು ನಿರ್ಲಕ್ಷ್ಯ ಮಾಡ್ತಿದ್ದೀರಿ ಅಂತ ಖರ್ಗೆ ಅವರು ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಷ್ಟಕ್ಕೂ ಏನು ವಿಚಾರ ಕೇಳಿದ್ರೆ, ಈಗ ಸಂಬಲ್ನಲ್ಲಿ ದಂಗೆ ಆಗಿದೆ, ಅಜ್ಮೀರ್ ದರ್ಗಾ ವಿಚಾರದಲ್ಲಿ ವಿವಾದ ಎದ್ದಿದೆ. ಈ ಸಂಬಂಧಪಟ್ಟಂತೆ ಖರ್ಗೆ ಮಾತನಾಡಿದ್ರು. ಅವ್ರೇನ್ ಹೇಳಿದ್ರು ಅಂತಂದ್ರೆ, ಈ ಹಿಂದೆಯೇ RSS ಪ್ರಮುಖರಾದಂತಹ ಮೋಹನ್ ಭಾಗವತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾವು ಕೇವಲ ರಾಮ ಮಂದಿರಕ್ಕೋಸ್ಕರವಾಗಿ ಮಾತ್ರ ಹೋರಾಟ ಮಾಡಿದೀವಿ, ನಮ್ಮ ಉದ್ದೇಶ ರಾಮ ಮಂದಿರ ಮಾತ್ರ ಆಗಿತ್ತು. ಉಳಿದಂತೆ ಈ ದೇಶದಲ್ಲಿರುವಂತಹ ಪ್ರತಿ ಮಸೀದಿಯ ಕೆಳಗೆ ಶಿವನ ದೇವಾಲಯವನ್ನು ಹುಡುಕುವಂತಹದ್ದು ತಪ್ಪು, ಆ ರೀತಿ ಮಾಡಬಾರದು, ನಮ್ಮ ಉದ್ದೇಶ ಅದಲ್ಲ ಅಂತ ಮೋಹನ್ ಭಾಗವತ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದ್ರೆ ಈಗಿರುವಂತಹ ಬಿಜೆಪಿ ಸರ್ಕಾರ ಎಲ್ಲ ಮಸೀದಿಯನ್ನ ಕೆಡವಿ ದೇವಾಲಯವನ್ನು ಹುಡುಕೋದಕ್ಕೆ ಹೊರಟಿದೆ. ಇವರು RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹೇಳಿಕೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಖರ್ಗೆ ಹೇಳ್ತಾ ಇದ್ದಾರೆ. ಮಿತ್ರರೇ, ಇದೇ RSS ಅಂದ್ರೆ ಖರ್ಗೆ ಉರಿದು ಬೀಳ್ತಾ ಇದ್ರು. RSS ದೇಶದ್ರೋಹಿ ಸಂಘಟನೆ ಅನ್ನುವ ಅರ್ಥದಲ್ಲಿ ಖರ್ಗೆ ಮಾತನಾಡ್ತಾ ಇದ್ರು. ಈ ದೇಶದ ಸ್ವಾತಂತ್ರ್ಯಕ್ಕೆ RSS ನ ಕೊಡುಗೆ ಏನು? ನಿಮ್ಮ ಕಡೆಯಿಂದ ಒಂದು ನಾಯಿ ಆದ್ರೂ ಬಲಿದಾನ ಮಾಡಿದ್ಯಾ ಅಂತ ಹೇಳಿ ಖರ್ಗೆ ಪ್ರಶ್ನೆ ಕೇಳ್ತಾ ಇದ್ರು. ಅಷ್ಟೊಂದು RSS ಅನ್ನ ವಿರೋಧಿಸ್ತಾ ಇದ್ದಂತಹ ಖರ್ಗೆ ಈಗ ನರೇಂದ್ರ ಮೋದಿ ಅವರಿಗೆ RSS ಗೆ ಮಾನ್ಯತೆ ಕೊಡುವಂತೆ ಪಾಠ ಮಾಡ್ತಾ ಇದ್ದಾರೆ. ಜೊತೆ ಖರ್ಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಕೆಂಪು ಕೋಟೆ ಇರಬಹುದು, ತಾಜ್ ಮಹಲ್ ಇರಬಹುದು ಅಥವಾ ಕುತುಬ್ ಮಿನಾರ್ ಇರಬಹುದು, ಅದನ್ನೆಲ್ಲ ಕೆಡವಿಬಿಟ್ಟು ನೀವು ದೇವಸ್ಥಾನ ಕಟ್ತೀರಾ? ಅದು ಸಾಧ್ಯ ಇದೆಯಾ ನಿಮಗೆ? ಹೀಗೆಲ್ಲ ಖರ್ಗೆ ಪ್ರಶ್ನೆ ಕೇಳಿದ್ದಾರೆ. ಮಿತ್ರರೇ, ಕೆಂಪು ಕೋಟೆ, ತಾಜ್ ಮಹಲ್, ಕುತುಬ್ ಮಿನಾರ್ ಇದನ್ನೆಲ್ಲ ಕೆಡವಿ ದೇವಸ್ಥಾನ ಕಟ್ಟೋದು ಯಾರ ಉದ್ದೇಶವೂ ಆಗಿಲ್ಲ. ಅದರ ನಿಜ ಇತಿಹಾಸವನ್ನು ತಿಳಿದುಕೊಳ್ಳೋದು ಈ ದೇಶದ ಬಹುಸಂಖ್ಯಾತರ ಉದ್ದೇಶ ಆಗಿದೆ. ಯೋಚನೆ ಮಾಡಿ, ಕುತುಬ್ ಮಿನಾರ್ನ ಬಗ್ಗೆಯೂ ಕೂಡ ಸಾಕಷ್ಟು ವಿವಾದಗಳಿದೆ. ಅಲ್ಲಿ ಜ್ವಲಂತ ಸಾಕ್ಷಿಗಳು ಎದುರುಗಡೆ ಕಾಣ್ತಾ ಇದೆ. ಆದರೂ ಕೂಡ ಇವತ್ತು ಅದರ ಬಗ್ಗೆ ತನಿಖೆ ನಡೆಸಬಾರದು, ಅದರ ಸತ್ಯ ಹೊರಗೆ ಬರಬಾರದು ಅಂತ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ಯಾಕಂದ್ರೆ ಅದೆಲ್ಲ ಸತ್ಯ ಹೊರಗೆ ಬಂದ್ಬಿಟ್ರೆ ಇವರೆಲ್ಲ ಅಂಗಡಿ ಮುಚ್ಕೊಂಡು ಹೋಗ್ಬೇಕಲ್ವಾ? ಆ ಭಯ ಇವರಿಗೆ ಕಾಡ್ತಾ ಇದೆ. ಓವರ್ ಆಲ್ ಆಗಿ ಮಿತ್ರರೇ, ಸಂಭಲ್ ವಿಚಾರ ಇದೆಯಲ್ಲ, ಅನೇಕ ರೀತಿಯ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಡೆವಲಪ್ಮೆಂಟ್ಗಳಾಗುತ್ತೆ. ಯಾಕೆಂದ್ರೆ ಇದು ಇಲ್ಲಿಗೆ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕೂಡ ಇಲ್ಲ. ಆ ಸಂದರ್ಭದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.